ನೋಡಿದ್ರು ಆಟೋಗಳಲ್ಲಿ ಹಿಂಗೆ ಹೋಗೋದು ತಿರುಪತಿ ಹಿಂಗೆ ಒಂದು ಆಟೋ ಹೋಗ್ತಾ ಇದ್ರೆ ದೇವರವರವನ್ನು ಕೊಟ್ಟರೆ ಒಂದು ಆಟೋ ಹಿಂಗೆ ಹೋಗೋದು. ಅವಾಗೆಲ್ಲ ನಮ್ಮ ಲೆಕ್ಕ ಎಲ್ಲ 1 ಲಕ್ಷ 2 ಲಕ್ಷ ಎಲ್ಲ ಅವು ಲೆಕ್ಕೆಲ್ಲ 1 ಕೋಟಿ ಎಲ್ಲ. ನನಗೆ ಡ್ಯಾನ್ಸ್ ಬರ್ತಿರ್ಲಿಲ್ಲ ನೋಡಿ, ನೀವು ಬೇಕಾದ್ರೆ ಫ್ರೆಂಡ್ಸ್ ಪಿಕ್ಚರ್ ಸಾಂಗ್ಸ್ ಹಾಕಿ ಅಪ್ಪ 16 ಊರ್ವಶಿ ಅದೆಲ್ಲ ತುಂಬ ಕಷ್ಟಪಟ್ಟು ಮಾಡಿರೋದು. ಅದು ನಾನು ಮುಂದೆ ಒಂದು ಶರಣ್ಗೆ ಅವರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಬರುತ್ತೆ. ಚಿರಂಜೀವಿ ಸರ್ ಹೇಳಿದ್ರು, ಆ ಬಾಕ್ಸ್ ತರಿಸು, ಅದು ಏನಿದೆ ನೋಡೋಣ ಪಿಕ್ಚರ್ ಇಟ್ಟಾಗ್ಬಿಟ್ಟಿದೆ ಅಂತ. ಬೆಂಗಳೂರು ಬಾಕ್ಸ್ ತರಿಸಿ ಇಲ್ಲಿ ಪಿಕ್ಚರ್ ನೋಡಿದ್ವಿ. ಆಮೇಲೆ ಮಾಸ್ಟರ್ ನನ್ನ ಫಸ್ಟ್ ಸೆಕೆಂಡ್ ಚಿತ್ರ ಪಿಕ್ಚರ್ ಕರ್ಕೊಂಬಂದೆ ನಾನು. ಈ ಮಾಸ್ಟರ್ಸ್ನೆಲ್ಲ ವಿನಾಯಕ್ ಜೋಶಿ, ಇವನು ಮಾಸ್ಟರ್ ಇನ್ನೊಬ್ಬ ಇದ್ದಾನೆ, ಯಾರೋ 2-3 ಇದ್ರು, ಅನಿರುದ್ಧನ ಇಂಟ್ರೊಡ್ಯೂಸ್ ಮಾಡಿದೆ ನಾವು. ಅವಾಗ ಅವ್ರು ಹೇಳಿದ್ರು, ಈ ಪಿಕ್ಚರ್ ನೀನು ಮಾಡ ಕನ್ನಡದಲ್ಲಿ ಅಂದರು. ಅಲ್ಲಿ ನನಗೆ ಅವಾಗ ಅಲ್ಲಿವರೆಗೂ ನಾನು ಹೀರೋ ಅನ್ಸ್ಕೊಂಡಿಲ್ಲ. ನಮ್ಮ ಬಾಸ್ ಹೇಳ್ಬಿಟ್ರಲ್ಲ, ಅವ್ರಿಗೆ ಹೈ ಲೆವೆಲ್ ಅಸ್ನೆ. ಅಮಿತಾಬ್ ಬಚ್ಚನ್ ಸರ್ ಮೀಟ್ ಮಾಡಿ ಬಂದಿದ್ದೀನಿ. ಮೀಟ್ ಮಾಡಿ ಒಂದೇ ಮಾತ್ರ ಪಿಕ್ಚರಲ್ಲಿ ಅಂಬರೀಷ್ ಅಣ್ಣನ ಕ್ಯಾರೆಕ್ಟರ್ ಅಮಿತಾಬ್ ಬಚ್ಚನ್ ಮಾತಾಡ್ಬೇಕಾಯ್ತು, ಮಾತಾಡಿದ್ವಿ. ಸೊ ಅದು ಸೆಟ್ ಆಗಿಲ್ಲ, ಮತ್ತೆ ಅಂಬರೀಷ್ ಅಣ್ಣ ಹಾಕೊಂಡಿದ್ವಿ. ಅವಾಗ ನಾನು ಕೇಳಿದ ಈ ಥರ ಒಂದು ಪಿಕ್ಚರ್ ಸರ್ ಮಾಡೋಣ ಅಂತ. ಯಾರು ಹೀರೋ ಅಂದರೆ, ಹೀರೋ ನಾನೇ ಸರ್ ಅಂದೆ. ರೇ ಸುಮ್ಮನೆ ರೀ, ನಿಮ್ಗೆ ನಾನು ಅಲ್ಲಿ ಹೋಗ್ತೀನಿ, ಇನ್ನು ನಂಗೆ ಯಾರು ಗೊತ್ತಿಲ್ಲ, ಯಾರು ನೋಡಿಲ್ಲ. ಅವಾಗ ಬರೀ ಪೋಸ್ಟಲ್ಲಿ ಹಾಕಿದ್ದಾರೆ. ಹೋದ ತಕ್ಷಣ ಆಗಲೇ ಗುರು ಅಂತ ಸ್ಟಾರ್ಟ್ ಮಾಡಿಬಿಟ್ರಲ್ಲಿ ಹುಡುಗರು. ಬಾಕ್ಸ್ ಅವರೇ ಬಾಕ್ಸ್ ಎತ್ಕೊಂಡು ಮೇಲೆ ಎತ್ಕೊಂಡು ಹೋಗ್ಬಿಟ್ರು. ಬಾಕ್ಸನ್ನ ತರ್ತೀನಲ್ಲ, ಚಿಕ್ಕ ಕಾರ್ ಇತ್ತು ನಂದು. ನಾನು ಟೆಂಟಲ್ಲಿ ಕದ್ದು ಮುಚ್ಚಿ ನೋಡ್ತಿದ್ನಲ್ಲ, ಅದೇ ಟೆಂಟಲ್ಲಿ ನಾನು ಪಿಕ್ಚರ್ ಹಾಕ್ಸಿದ್ದೆ. ಎಲ್ಲ ಬಿಟ್ಬಿಟ್ಟು ನಾನು ಎಲ್ಲ ಹೋಗ್ಬಿಡ್ತೀನಿ ಅನ್ನೋಂತ ಕೈ ಅವೆಲ್ಲ ಹಿಂಗೆ ತಲೆ ಬಗ್ಸಿ ನೋಡಲಿಲ್ಲ. ಅವಾಗ ಹಿಂಗೆ ಐತೆ ಹಿಂಗೆ ಆಕಾಶ. ದೇವರು ವರವನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ. ಹಿಂಗೆ ಫ್ರೆಂಡ್ಸಿಗೆ ನೀವೇ ಪ್ರೊಡ್ಯೂಸರಾ? ಫ್ರೆಂಡ್ಸಿಗೆ ನಾನು ಆನಂದ್ ಆಡಿಯೋ ಇಬ್ರು ಫ್ರೆಂಡ್ಸ್. ಓಕೆ. ಸ್ಟೋರಿ ಎಲ್ಲ ಯಾರು ಸರ್? ಎಲ್ಲ ನಂದೆ, ಪೂರ್ತಿ ನಮ್ದೆ. ಅಂದ್ರೆ ನಿಮ್ಮ ಲೈಫಲ್ಲಿ ಇನ್ಸ್ಪೈರ್ ಇತ್ತಾ ಆ ಸ್ಟೋರಿ? ರೀಮೇಕ್ ತೆಲುಗಲ್ಲಿ ಇಟ್ಟಾಗಿತ್ತು. ಸೊ ಅದನ್ನು ಇಟ್ಟಾಗಕ್ಕೆ ಏನು ಕಷ್ಟ, ನಮ್ಮ ಮಂಜುನಾಥ ಪಿಕ್ಚರ್ ಶೂಟಿಂಗ್ ಮಾಡ್ತಿದ್ವಲ್ಲ, ಚಿರಂಜೀವಿ ಸರ್ ಇದ್ರಲ್ಲ ಅಲ್ಲಿ, ಅವ್ರದ್ದೊಂದು ಪಿಕ್ಚರ್ ತೆಲುಗು ರಿಲೀಸ್ ಆಗಿತ್ತು, ಮೃಗರಾಜು ಅಂತ. ಸೊ ಆ ಮೃಗರಾಜು ರಿಲೀಸು ನಮ್ದು ಫ್ರೆಂಡ್ಸ್ ತೆಲುಗಲ್ಲಿ ರಿಲೀಸು 16 ಅಂತ. 16 ಇಟ್ಟಾಯಿತು, ಮೃಗರಾಜ್ ಫ್ಲಾಪ್ ಆಗಿತ್ತು, ಚಿರಂಜೀವಿ ಪಿಕ್ಚರ್ ಫ್ಲಾಪ್ ಆಗ್ಬಿಡ್ತು. ಅವಾಗ ಅವ್ರು ನಮಗೆ ಚಿರಂಜೀವಿ ಸರ್ ಹೇಳಿದ್ರು, ಆ ಬಾಕ್ಸ್ ತರಿಸು, ಅದು ಏನಿದೆ ನೋಡೋಣ ಪಿಕ್ಚರ್ ಇಟ್ಟಾಗ್ಬಿಟ್ಟಿದೆ ಅಂತ. ಬೆಂಗಳೂರು ಬಾಕ್ಸ್ ತರಿಸಿ ಇಲ್ಲಿ ಪಿಕ್ಚರ್ ನೋಡಿದ್ವಿ. ಅವಾಗ ಅವ್ರು ಹೇಳಿದ್ರು, ಈ ಪಿಕ್ಚರ್ ನೀನು ಮಾಡ ಕನ್ನಡದಲ್ಲಿ ಅಂದರು. ಅಲ್ಲಿ ನನಗೆ ಅವಾಗ ಅಲ್ಲಿವರೆಗೂ ನಾನು ಹೀರೋ ಅನ್ಸ್ಕೊಂಡಿಲ್ಲ. ನಮ್ಮ ಬಾಸ್ ಹೇಳ್ಬಿಟ್ರಲ್ಲ, ನೀನು ಮಾಡ ಕನ್ನಡದಲ್ಲಿ ಇಲ್ಲಿ ಅಂದ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಅವಾಗ ಹೋಗಿ ಮಿರರ್ ನೋಡಿದೆ. ಅಲ್ಲಿವರೆಗೂ ಮಿರರ್ ನೋಡಿಲ್ಲ ನಾನು. ಆವಾಗ ಹೋಗಿ ಮಿರರ್ ನೋಡ್ಬಿಟ್ಟು ನಾನು ಹೀರೋ ಆಗ್ಬೋದಾ, ಬಾಸ್ ಹೇಳ್ಬಿಟ್ರು. ಅವ್ರಂದ್ರೆ ನಮಗೆ ಪಂಚ ಪ್ರಾಣ. ಅವಾಗ ಚಿರಂಜೀವಿ ಅಂದ್ರೆ ಇಲ್ಲಿ ಬರ್ಸ್ಕೊಂಡ್ಬಿಟ್ಟಿದೆ, ಇಲ್ಲಿ ಚಿರಂಜೀವಿ ಅಂತ ಬರ್ಸಿದ್ದೆ ಚಿಕ್ಕ ವಯಸ್ಸಲ್ಲಿ. ಅಭಿಮಾನಿ ನಾನು ಒಬ್ಬ ಅಭಿಮಾನಿಯಾಗಿ. ಅವಾಗ ನಾನು ಈ ವಯಸ್ಸು ಬರ್ತೀನಿ, ನಂದು ಒಂದು 10-12ನೇ ವಯಸ್ಸಲ್ಲಿ ಬರ್ಸಿರೋದು ಇದು. ಆಮೇಲೆ ಇದೆಲ್ಲ ಅಳ್ಸೋಗಿದೆ ನೋಡಿ, ಅವ್ರಿಗೆ ಆಮೇಲೆ ಮನೆ ತೋರಿಸ್ದೆ. ಇದು ನಾನು ಚಿಕ್ಕ ವಯಸ್ಸಲ್ಲಿ 10ನೇ ವಯಸ್ಸಲ್ಲಿ ಹಾಕೊಂಡಿದ್ದೀನಿ. ಇವತ್ತು ನಿಮ್ಮನ್ನ ಹಾಕೊಂಡು ಪಿಕ್ಚರ್ ನನಗೆ ಅವ್ರು ನೋಡಿದ ತಕ್ಷಣ ಮೈ ಎಲ್ಲ ಜುಮ್ ಅನ್ನತ್ತೆ. ನಾವು ಇಲ್ಲೇ ಅಲ್ಲಿ ಎಲ್ಲೋ ಥಿಯೇಟರ್ ಹತ್ರ ಕಾಯ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ನೋಡಿ, ಈ ಬೆರಳು ಮುರಿದೋಗಿರೋದು ಅವ್ರಿಗೋಸ್ಕರನೇ ನೋಡಿ. ಇದು ಬೆರಳಿಲ್ಲ, ಇದು ಯಾಕೆ ಸರ್? ಏನಾಯ್ತು? ಇದಿಲ್ಲ, ಇದು ನೋಡಿ ಏನಾಯ್ತು ಸರ್? ಕಟ್ಟಾಯ್ತು. ಅಲ್ಲಿ ಹೇಗೆ? ಟಿಕೆಟ್ಗೋಸ್ಕರ ಹೋಗಿ ಪಶುವಾಡಿ ಪ್ರಾಣಮ್ ಅಂತ ಒಂದು ಪಿಕ್ಚರ್ ಹಾಕಿದ್ರು. ಕ್ಯೂ ಅಲ್ಲಿ ಹೋಗಿ ನುಗ್ಗಿದೆ. ಅಲ್ಲಿ ಗೇಟ್ ಎಲ್ಲ ಗ್ರಿಲ್ ಗೇಟ್, ಊರಲ್ಲೆಲ್ಲ ಹಳ್ಳಿಯಲ್ಲಿ. ಅಲ್ಲಿ ಕೈ ಇಟ್ಕೊಂಡಿದ್ದೀನಿ, ಅವನು ಒಳಗಡೆಯಿಂದ ಅವನು ಗೇಟ್ ಡಮಾರ್ ಅಂತ ಹಾಕ್ಬಿಟ್ಟ, ಎಗರೋಯ್ತು. ಅಲ್ಲಿ ಎಗರೋದ್ರಿ. ಸಿನಿಮಾ ನೋಡಿದ್ರ? ಹಂಗೆ ಬಂದ್ರ? ಸಿನಿಮಾ ನೋಡಿದೆ, ಬಿಡ್ತೀವಾ? ಬೆಳಗ್ಗೆ ಹೋಗಿದ್ರು, ಹಿಂಗೆ ಹಾಕಿ ಸುತ್ಕೊಂಡ್ಬಿಟ್ಟು ಪಿಕ್ಚರ್ ನೋಡ್ಕೊಂಡು ಬ್ಲಡ್ ಎಲ್ಲ ಹೋಗಿ ಬ್ಲಡ್ ಎಲ್ಲ ಮತ್ತೆ ನೆಕ್ಸ್ಟ್ ಡೇ ಹೋಗಿರೋದು ಹಾಸ್ಪಿಟ್ಲ್ಗೆ. ಸಿನಿಮಾ ನೋಡ್ಬಿಟ್ಟು ಬೇಲಿ ಇರುತ್ತಲ್ಲ, ಬೇಲಿ ಅಂತಾರೆ ಮುಳ್ಳು ಗಿಡ, ಅದ್ರದ್ದೆಲ್ಲ ಹಾಕಿ ಹಿಂಗೆ ಹಾಕಿ ಬಟ್ಟೆ ಕಟ್ಕೊಂಡು ಹಿಂಗೆ ಇಟ್ಕೊಂಡು ಪಿಕ್ಚರ್ ನೋಡಿದ್ದು. ಹಿಂಗೆ ಇದೇ ಸ್ಟೋರಿನ ಚಿರಂಜೀವಿ ಸರ್ ಹತ್ರ ಹೇಳಿದೆ, ಹಿಂಗೆ ಕೂತ್ಕೊಂಡು, ಸರ್ ಹಿಂಗೆ ಮಾಡಿದೆ ಅಂತ. ಅವ್ ಕಣ್ಣು ನೀರು ಬಂದ್ಬಿಟ್ಟು ಪಾಪ ಹಿಂಗೆ ತಪ್ಕೊಂಡ್ಬಿಟ್ಟು ಈ ಬೆರಳು ಹಿಂಗೆ ಇಟ್ಕೊಂಡು ಹಿಂಗೆ ಮುತ್ಕೊಟ್ಟವ್ರೆ. ಏನಾಗಲ್ಲ, ಹಿಂಗೆ ಮುತ್ಕೊಟ್ಟವ್ರೆ ಈ ಬೆರಳಿಗೆ ಅವರು. ಅಷ್ಟು ಎಮೋಷನ್ ನನಗೆ ಇತ್ತು. ಅದಕ್ಕಿನ್ನ ನನಗೆಲ್ಲರೂ ಆಯ್ತು, ಏನು ಸಾಧನೆ ಮಾಡಿದೆ ನೀನು ಹೋಗಿ ಅಂತ ಬೈತಾರೆ ನನಗೆ. ಹೋಗ್ರೆ ನಿಮ್ಗೇನು ಗೊತ್ತು, ನನ್ನ ಹೃದಯಕ್ಕೆ ಗೊತ್ತು ನಾನು ಏನು ಸಾಧನೆ ಮಾಡಿದ್ದೀನಿ ಅಂತ. ನನ್ನ ಆಸೆ ದುಡ್ಡು ಮಾಡಿದ್ರೇ ಸಾಧನೆ ಅಲ್ಲಮ್ಮ, ದೇವರನ್ನಲ್ಲ. ನನ್ನ ಕನಸನ್ನು ನಾನು ಮನ್ಸು ಮಾಡ್ಕೊಂಡ್ರೆ ನನ್ನ ಸಾಧನೆ. ನಾನು ಅವತ್ತು ಚಿರಂಜೀವಿ ಸರ್ನ ನೋಡಬೇಕು ಸೈಕಲಲ್ಲಿ ಹೋಗಿದ್ದೀನಿ ಚೆನ್ನೈಗೆ. ಸೈಕಲಲ್ಲಿ ಚೆನ್ನೈಗೆ ಹೋಗಿದ್ದೀನಿ, ಹೌದಾ. ಅವ್ರ ಪಿಕ್ಚರ್ನ ಕದ್ದು ಮುಚ್ಚಿ ನೋಡ್ತಿದ್ದೆ, ಆಯ್ತಾ. ಅವ್ರ ಇನ್ಸ್ಪಿರೇಷನ್ನು ನನ್ನ ಬುಕ್ಕಲ್ಲೆಲ್ಲ ಫೋಟೋ ಇಟ್ಕೊಂತಿದ್ದೆ ಅವ್ರದ್ದು. ಅಂಥವ್ರ ಜೊತೆ ಪಿಕ್ಚರ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕಿನ್ನ ಸಾಧನೆ ಇನ್ನೇನು ಬೇಕು ಹೇಳಿ, ಹೌದಾ. ಅದೇ ದೊಡ್ಡ ಸಾಧನೆ. ಒಬ್ಬ ಅಭಿಮಾನಿಯಾಗಿ ಅಷ್ಟು ಖುಷಿ ಕೊಡುತ್ತೆ ಅಂದರೆ ನನಗೆ ಜೀವನದಲ್ಲಿ ಸಾಕು, ಇನ್ನೇನು ಬೇಡ.
ನೀನೇನು ಮಾಡಿದೆ ಅಂದರೆ ಚಿರಂಜೀವಿ ಸರ್ ಜೊತೆ 1 ವರ್ಷ ಕಳೆದಿದ್ದೀನಿ. 6 ತಿಂಗಳು ರೂಮಲ್ಲಿ ಇದ್ದೀನಿ. ಜೊತೆಲಿ ಹಿಂಗೆ ಜಾಲಿ ಡ್ರೈವಿಂಗಲ್ಲಿ ಹೋಗಿದ್ವಿ ಇಬ್ಬರು. ನನ್ನ ಕಷ್ಟ ಎಲ್ಲ ಹೇಳ್ಕೊಂಡಿದ್ದೀನಿ. ಅವರು ಎಷ್ಟೋ ದಿವಸಲ್ಲಿ ಅವರು ನನಗೆ ಹೇಳಿದ್ದಾರೆ, ಅರ್ಥ ಆಯ್ತಾ, ನನ್ನ ಜೊತೆ ಬಂದ್ಬಿಟ್ಟು ನೀನು ಬಾ ಹೈದ್ರಾಬಾದ್ಗೆ ಹೋಗೋಣ ಅಂತ ಹೇಳಿದ್ದಾರೆ. ಇಷ್ಟು ಪ್ರೀತಿ ವಿಶ್ವಾಸ ಯಾವ ಸಿನಿಮಾದಲ್ಲಿ ಸರ್? ಮಂಜುನಾಥ ಪಿಕ್ಸ್. ಓಕೆ ಓಕೆ ಓಕೆ. ಅವ್ರ ತಮ್ಮನ್ನ ಅಲ್ಲಲ್ಲ, ಮೊಹಮ್ಮದ್ ಶಿವನ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ. ಮಾಡಿದ್ರು. ಓಕೆ. ಅದಕ್ಕೆ ನಾನು ಅಂಬರೀಷ್ ಅಣ್ಣ ಅಂದ್ರೆ ಭಾರಿ ಇಷ್ಟ ನನಗೆ. ಅವ್ರ ಜೊತೆ ಅಷ್ಟು ಇದು ಮಾಡಿದ್ದೀನಿ. ಶಿವಣ್ಣ ಅಂದ್ರೆ ಇಷ್ಟ, ಬಯಲ್ಲ ಇಷ್ಟ ಶಿವಣ್ಣ ಅಂದ್ರೆ. ಶಿವಣ್ಣನ ಜೊತೆ ಸಿನಿಮಾ ಮಾಡಿದ್ದೀನಿ. ಶಶಿಕುಮಾರ್ ಅಂದ್ರೆ ಇಷ್ಟ, ಅವ್ರ ಜೊತೆ ಸಿನಿಮಾ. ಎಲ್ಲರ ಜೊತೆನೂ ಇಷ್ಟದವ್ರ ಜೊತೆ ಎಲ್ಲ ಸಿನಿಮಾ ಮಾಡಕ್ ಅವಕಾಶ ಸಿಕ್ತು. ಅವಕಾಶ ಏನು, ಎಲ್ಲ ಫ್ರೆಂಡ್ಸ್. ಮಿರರ್ ನೋಡ್ಕೊಂಡ್ರಿ ಹೀರೋ ಅನ್ನಿಸ್ತು. ವಾಟ್ ನೆಕ್ಸ್ಟ್ ಏನಾಯ್ತು? ನೆಕ್ಸ್ಟ್ ಕಟ್ ಮಾಡಿದ್ರೆ ಪಿಕ್ಚರ್ ರೈಟ್ಸ್ ತಗೊಂಡ್ಬಿಟ್ಟು ಹೋಗಿ ಡೈರೆಕ್ಟ್ ಹೋಗಿದ್ದೆ. ಡೈರೆಕ್ಟ್ ಹೈದರಾಬಾದ್ ಹೋಗಿದ್ದೆ. 2.5 ಲಕ್ಷ ಕೊಟ್ಟು ಪಿಕ್ಚರ್ ತಂದ್ಬಿಟ್ಟೆ. ಓಕೆ. ಅಷ್ಟೊಳಗಡೆ ಸೇವ್ ಮಾಡಿದ್ರಿ ದುಡ್ಡು? 2.5 ಲಕ್ಷ ಎಲ್ಲ ಆಯ್ತು. ಅವಾಗೆಲ್ಲ ನಮ್ ಲೆಕ್ಕ ಎಲ್ಲ 1 ಲಕ್ಷ 2 ಲಕ್ಷ ಎಲ್ಲ ಅವು ಲೆಕ್ಕ ಎಲ್ಲ 1 ಕೋಟಿ ಎಲ್ಲ. ಬ್ಯಾಂಕ್ ಹೋದ್ರೆ 50 ಲಕ್ಷ 1 ಕೋಟಿ ತರೋದು. ನಿಮ್ಮ ಅಕೌಂಟಲ್ಲಿ ಎಷ್ಟು ಇಟ್ಕೊಂಡಿದ್ರಿ ಸರ್? ಎಲ್ಲ ಎಷ್ಟು ಬೇಕಾದ್ರೆ ಇರ್ತಾ ಇತ್ತು. ಓಕೆ. ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ವಿ. 15 ಕೋಟಿ 20 ಕೋಟಿ ಪಿಕ್ಚರ್ಗಳು. ಓಕೆ. ಅವಾಗ ಇನ್ವೆಸ್ಟ್ ಮಾಡಿದ್ರಾ ಮನೆಗೆ, ಸೈಟಿಗೆ ಏನಾದ್ರು? ಇಲ್ಲ, ಏನಿಲ್ಲ. ಅವಾಗ ಮಾಡಿದ್ರೆ ಸಿನಿಮಾ ಕ್ರೇಜ್ ಅಲ್ಲ. ಅವಾಗ ಮಾಡಿದ್ರೆ ಅರ್ಧ ನಾಗರಬಾವಿ ತಗೊಂಡ್ಬಿಡ್ತೀನಿ. ಓಕೆ. ಆ ಮೈಂಡ್ ಸೆಟ್ಟೇ ಬಂದಿಲ್ಲ. ಸೆಟ್ಟಿಲ್ಲ ಅವಾಗೆಲ್ಲ. ಮಾಡೋಣ ಬಿಡು, ದೊಡ್ಡ ಸಿನಿಮಾ ಮಾಡ್ಬೇಕು, ಒಳ್ಳೊಳ್ಳೆ ಹೆಸರು ಮಾಡ್ಬೇಕು, ಒಳ್ಳೆ ಸ್ಟಾರ್ ಹಾಕೋಬೇಕು. ಇನ್ನ ಸ್ಟಾರ್ ಇನ್ನೊಂದು ಸ್ಟಾರ್ನು ಟ್ರೈ ಮಾಡಿದ್ವಿ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಕ್ಕೆ. ಆ ರೀತಿ ಅವಾಗ ಯೋಚನೆ. ಅವ್ರಿಗೆ ಹೈ ಲೆವೆಲ್ ಯೋಚನೆ. ಅಮಿತಾಬ್ ಬಚ್ಚನ್ ಸರ್ ಮೀಟ್ ಮಾಡಿ ಬಂದಿದ್ದೀನಿ. ಮೀಟ್ ಮಾಡಿ ಒಂದೇ ಮಾತ್ರ ಪಿಕ್ಚರ್ ಅಲ್ಲಿ ಅಂಬರೀಷ್ ಅಣ್ಣ ಕ್ಯಾರೆಕ್ಟರ್ ಅಮಿತಾಬ್ ಬಚ್ಚನ್ ಮಾತಾಡ್ಬೇಕಾಯ್ತು. ಮಾತಾಡಿದ್ವಿ. ಸೊ ಸೆಟ್ ಆಗಿಲ್ಲ, ಮತ್ತೆ ಅಂಬರೀಷ್ ಅಣ್ಣ ಹಾಕೊಂಡಿದ್ವಿ ಒಂದೇ ಮಾತ್ರ ಪಿಕ್ಚರ್ಗೆ. ಹಂಗೆ ಹೈ ಲೆವೆಲ್ ಯಾವ ಲೆವೆಲ್ ಬೇಕೋ ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ವಿ ಸಿನಿಮಾದಲ್ಲಿ. ಸೊ ಆಮೇಲೆ ಫ್ರೆಂಡ್ಸ್ ರೈಟ್ಸ್ ತಗೊಬಂದ್ರಿ. ಫ್ರೆಂಡ್ಸ್ ರೈಟ್ಸ್ ತಗೊಂಡ್ಬಂದು ನಮ್ಮ ತಾಯಿ ಕೇಳಿದೆ, ಅಮ್ಮನಿಗೆ, ಇಲ್ಲಮ್ಮ ಈ ಪಿಕ್ಚರ್ ನಾನು ಮಾಡ್ತೀನಿ ಅಂತ. ನೀನು ಮಾಡು, ನನ್ನ ಹೆಸರು ಹಾಕ್ಬೇಡ. ಯಾಕೆ? ಅದು ಡಬಲ್ ಮೀನಿಂಗ್ ಜಾಸ್ತಿ ಇತ್ತು ತೆಲುಗಲ್ಲಿ. ಸ್ವಲ್ಪ ಅಡಲ್ಟ್ ಕಾಮಿಡಿ ಜಾಸ್ತಿ ಇತ್ತು. ನಾನು ನನ್ನ ಹೆಸರೇ ಬೇಡ, ಶ್ರೀ ಮಂಜುನಾಥ ಅಂತ ಪಿಕ್ಚರ್ ಮಾಡಿ ರೈಟ್ಸ್ ತಗೊಬಂದ್ರಿ. ನಿಮ್ಮ ಅಮ್ಮಂಗೆ ಹೇಳಿದ್ರಿ? ಅಮ್ಮನಿಗೆ ಹೇಳಿದೆ, ಅಮ್ಮ ಪಿಕ್ಚರ್ ಮಾಡೋಣ ಅಂತ. ಅವ್ರ ಪಿಕ್ಚರ್ ನೋಡ್ಲಿಲ್ಲ, ಎಲ್ಲರೂ ಕೇಳಿದ್ರಲ್ಲ, ಸ್ವಲ್ಪ ಅಡಲ್ಟ್ ಓರಿಯೆಂಟೆಡ್ ಇದೆ, ನನ್ನ ಹೆಸರು ಹಾಕ್ಬೇಡ. ಏಕೆಂದ್ರೆ ಶ್ರೀ ಮಂಜುನಾಥ ಅಂತ ಪಿಕ್ಚರ್ ಮಾಡ್ಬಿಟ್ಟು ಭಕ್ತಿ ಪಿಕ್ಚರ್ ಅಂತ ಒಳ್ಳೆ ಸಿನಿಮಾ ಮಾಡಿ ಯಾವುದೋ ಕಾಂಜಿ ಪಿಂಜಿ ದುಡ್ಡುಗೋಸ್ಕರ ಈ ಥರ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೆಟ್ಟ ಹೆಸರು ಬರುತ್ತೆ ಕಣ, ಬೇಡ ಅಂದರು. ಸರ್ ಆಯ್ತಮ್ಮ ನಾನು ಮಾಡ್ಕೊತೀನಿ ಅಂದ್ರೆ ಆಯ್ತು, ನೀನು ಮಾಡ್ಕೊ ಅಂದರು. ಸರ್ ನಾನು ರೈಟ್ಸ್ ತಗೊಂಬಂದು ಎಲ್ಲರಿಗೂ ಕೇಳಿದೆ, ಪಾರ್ಟ್ನರ್ ಆಗಿರೋ ಅಂತ. ಯಾರು ರೆಡಿ ಇಲ್ಲ ಹಾಕಕ್ಕೆ. ಆನಂದ್ ಆಡಿಯೋ ನಮಗೆ ತುಂಬ ಕಾಂಟ್ಯಾಕ್ಟ್ ಇತ್ತು ಅವಾಗ. ಯಾಕಂದರೆ ಅವ್ರ ಆಡಿಯೋ ಕಂಪ್ನಿ ಮಾಡ್ಬೇಕಾದ್ರೆ ನಾನು ತುಂಬ ಸಪೋರ್ಟ್ ಮಾಡಿದ್ದೆ. ನಮ್ಮದು ಹಬ್ಬ ಫಿಲ್ಮ್ ಕೊಡಿಸಿದ್ದೆ ಅವಾಗ. ಸೊ ನಮ್ಮ ಸ್ನೇಹಲೋಕ ಪಿಕ್ಚರ್ ಕೊಡಿಸಿದೆ, ಚಿತ್ರ ಪಿಕ್ಚರ್ ಕೊಡಿಸಿದೆ, ಎಲ್ಲ ರೈಟ್ಸ್ ಎಲ್ಲ ನಾನು ಕೊಡಿಸಿದ್ದೆ ಅವ್ರಿಗೆ. ನಮ್ಮ ಅಮ್ಮ ಹತ್ರ ಮಾತಾಡಿಬಿಟ್ಟು ಎಲ್ಲ ಕೊಡಿಸಿದ್ದೆ. ಅದು ಅವಾಗ ಕಂಪ್ನಿ ಇನ್ನೂ ಸ್ಟಾರ್ಟಪ್ಪಲ್ಲಿ ಚೆನ್ನಾಗಿ ಒಳ್ಳೆ ಸಖತ್ತಾಗಿ ಬರ್ತಾಯಿದ್ರು. ಅವಾಗ ನಾನು ಕೇಳಿದ ಈ ಥರ ಒಂದು ಪಿಕ್ಚರ್ ಸರ್ ಮಾಡೋಣ ಅಂತ. ಯಾರು ಹೀರೋ ಅಂದರೆ, ಹೀರೋ ನಾನೇ ಸರ್ ಅಂದೆ. ರೇ ಸುಮ್ಮನೆ ರೀ, ನಿಮಗೆ ಕೆಲಸ ನೀವು ಪ್ರೊಡ್ಯೂಸರ್, ನೀವು ಹೀರೋ. ಇಲ್ಲ ಸರ್, ನಾನೇ ಹೀರೋಗಿ ಮಾಡಬೇಕು ಪಿಕ್ಚರು ಅಂದೆ. ಹೌದಾ, ಏನು ಕಾನ್ಫಿಡೆನ್ಸ್? 100% ಈ ಥರ ನಮ್ಮ ಬಾಸಲ್ಲಿ ಹೇಳಿದ್ದಾರೆ, ಇದು ನಾನೇ ಮಾಡ್ತೀನಿ. ಹೌದಾ, ಮಾಡ್ತೀನಿ ಸರ್. ಸರಿ ಆಯಿತು, ರೈಟ್ಸ್ ತಗೊಂಬಂದಿದ್ದೀನಿ ಅಂದೆ. ನಾನೇ ತಗೊಂಬಂದಿದ್ದೆ ರೈಟ್ಸು. ಯಾರ್ಯಾರ ಹತ್ರ ಬೇರೆಯವ್ರ ಹತ್ರ ಹೋದ್ವಿ, ಎಲ್ಲರೂ ರಿಜೆಕ್ಟ್ ಮಾಡಿದ್ರು, ಯಾರೂ ಒಪ್ಕೊಳ್ಳಿಲ್ಲ. ಎಲ್ಲ ಪ್ರೊಡ್ಯೂಸರ್ಗೆ ಕೇಳಿದೆ, ನಾನು ಹೀರೋ ಅಂದರೆ ಯಾರೋ ನೀನು ಹೀರೋ ಬೇಡಪ್ಪ ಅಂತಾರೆ. ಸೊ ಅದಕ್ಕೆ ನನಗೇನೋ ಒಂದು ಆಸೆ, ನಮ್ಮ ಬಾಸ್ ಹೇಳ್ಬಿಟ್ಟಾರಲ್ಲ ಅಂತ ಒಂದು ಆಸೆ. ಇಲ್ಲ ನಾನು ಧೈರ್ಯ ಮಾಡ್ತಿರ್ಲಿಲ್ಲ. ಸರ್ ಆಮೇಲೆ ಅವ್ರು ಆನಂದ್ ಆಡಿಯವ್ರು ಒಪ್ಕೊಂಬಿಟ್ರು. ಆಯ್ತು ಮಾಡೋಣ, ಬಡ್ಜೆಟ್ ಏನು ಅಂದರು. ಹೇಳಿದೆ, ಒಂದು 30 to 35 lakhs ಆಗುತ್ತೆ ಸರ್. 30-35 lakhsಲ್ಲಿ ಮಾಡೋಣ ಸರ್. ಆಯಿತು ಮಾಡೋಣ ಅಂತ ಪಾರ್ಟ್ನರ್ಶಿಪ್ಪಲ್ಲಿ ಸ್ಟಾರ್ಟ್ ಮಾಡಿದೆ. ಫಿನಿಶ್ ಆಯಿತು. ಇವ್ರ ಕ್ಯಾರೆಕ್ಟರ್ ಎಲ್ಲ ಹೆಂಗೆ ಸೆಟ್ ಆಗಿದೆ? ಕ್ಯಾರೆಕ್ಟರ್ಸ್ ಎಲ್ಲ ಹೌದೌದು, ಎಲ್ಲ ಮಾಸ್ಟರ್ ಆನಂದು, ಶರಣು. ನಮಗೆಲ್ಲ ಅವ್ನು ಶರಣ್ ಪರಿಚಯ ಇತ್ತು ಮುಂಚೆ, ನಾವು ಸ್ನೇಹಲೋಕದೆಲ್ಲ ಮಾಡಿದ್ದ. ಸೊ ಅವಾಗ ಚೆನ್ನಾಗಿ ನಮಗೆ ಕ್ಲೋಸ್ ಇದ್ದ. ಶ್ರುತಿ ಮೇಡಮ್ ಏನಿಲ್ಲ, ನಾನು ಮಾಡ್ತಾ ಇದ್ದೀನಿ ಅಂದರೆ ಎಲ್ಲರೂ ಅವರೆಲ್ಲ ಚಿಕ್ಕ ಕ್ಯಾರೆಕ್ಟರ್ ಮಾಡಿದವರು. ಆಮೇಲೆ ಮಾಸ್ಟರ್ ಆನಂದನ ಫಸ್ಟ್ ಸೆಕೆಂಡ್ ಚಿತ್ರ ಪಿಕ್ಚರ್ ಕರ್ಕೊಂಬಂದೆ ನಾನು. ಈ ಮಾಸ್ಟರ್ಸ್ನೆಲ್ಲ ವಿನಾಯಕ್ ಜೋಶಿ, ಇವನು ಮಾಸ್ಟರ್ ಆನಂದು, ಇನ್ನೊಬ್ಬ ಇದ್ದಾನೆ, ಯಾರೋ 2-3 ಇದ್ರು, ಅನಿರುದ್ಧನ ಇಂಟ್ರೊಡ್ಯೂಸ್ ಮಾಡಿದೆ ನಾವು ಚಿತ್ರ ಪಿಕ್ಚರಲ್ಲಿ ಫಸ್ಟು. ನಮ್ಮ ವಿಷ್ಣು ಸರ್ ಇರಲ್ಲ, ಅನಿರುದ್ಧ ಅವ್ರು ಫಸ್ಟು ನಮ್ಮದು ಚಿತ್ರ ಪಿಕ್ಚರ್ಲೇ ಇಂಟ್ರೊಡ್ಯೂಸ್ ಅವರು. ಆಮೇಲೆ ಅವ್ರು ಹೀರೋ ಆಗಿ ಬೇರೆ ಪಿಕ್ಚರ್ಸ್ ಎಲ್ಲ ಮಾಡಿದ್ದು. ಸೊ ಹಂಗೆ ಎಲ್ಲರನ್ನೂ ಸೇರಿಸಿ ಪಿಕ್ಚರ್ ಮಾಡಿದ್ವಿ. ಹೀರೋಯಿನ್ ಎಲ್ಲ ಹುಡುಕಿದ್ರಿ ಸರ್? ಹೆಂಗೆ ಸರ್? ಯಾವುದಕ್ಕೆ? ಚಿತ್ರ ಪಿಕ್ಚರ್ಗೆ. ಫ್ರೆಂಡ್ಸ್ ತೆಲುಗಲ್ಲಿ ಮಾಡಿದ್ಲಿಲ್ಲ, ಅವಳನ್ನೇ ಕರ್ಕೊಂಡ್ಬಂದಿದ್ದೆ. ತೆಲುಗಲ್ಲಿ ಮಾಡಿದ್ಲು, ಸಕ್ಸಸ್ ಆಗಿದ್ಲು. ಅವಳು ಲಕ್ಕಿ ಅಂತ ಗೊತ್ತಿತ್ತು ಸ್ವಲ್ಪ. ಅವಾಗ ಲಕ್ಕಿ ನೋಡೋರು, ಲಕ್ಕಿ ಹ್ಯಾಂಡ್ ಅಂತ ನೋಡೋರು. ಸೊ ಅವಳನ್ನೇ ಕರ್ಕೊಂಬಂದ್ಬಿಟ್ಟಿದ್ದೆ, ಬಾಂಬೆ ಅವಳು. ಸೊ ಅವ್ರನ್ನೇ ಕರ್ಕೊಂಬಂದು ನಮ್ಮ ಪಿಕ್ಚರ್ಲಿ ಹೈಯೆಸ್ಟ್ ಪೇಮೆಂಟ್ ಅವ್ರದ್ದೇ, 1,25,000
ಯಾರಿಗೂ ಪೇಮೆಂಟ್ ಇಲ್ಲ, ಎಲ್ಲ 10,000 15,000 20,000 ಅಷ್ಟೇ. ಶರಣ್ಗೆ ಒಬ್ಬನಿಗೆ 25,000 ಕೊಟ್ಟಿದ್ವಿ ನಾವು, ಇನ್ನು ಯಾರಿಗೂ ದುಡ್ಡಿಲ್ಲ. ಸೊ ಪಿಕ್ಚರ್ ಮಾಡ್ಬಿಟ್ವಿ. ನನಗೇನು ದುಡ್ಡು, ನಾನೇ ಪ್ರೊಡ್ಯೂಸರ್ ಅಲ್ಲ, ಓಕೆ ನಾನೇ ಪ್ರೊಡ್ಯೂಸರ್. ಸೊ ಹಂಗೆ ಸೊ ಫುಲ್ಲು ಸ್ಟಡಿ ಮಾಡಿ ಪಿಕ್ಚರ್ನ ಸೇಮ್ ಎಷ್ಟು ದಿನ ಆಯ್ತು ಸರ್ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಎಲ್ಲ ಬೆಂಗಳೂರಲ್ಲಿ, ಎಲ್ಲ ಸುತ್ತಮುತ್ತ ಎಲ್ಲ ಅರ್ಧ ಇಸ್ಕಾನ್ ಟೆಂಪಲ್ ಎದುರುಗಡೆ ಆ ಫೀಲ್ಡಲ್ಲೇ ಆಗೋಯ್ತು, ಫೀಲ್ಡಲ್ಲೇ ಆಗೋಯ್ತು. ಓಕೆ, ನಿಮ್ದು ದೇವರ ವರವನ್ನು ಕೊಟ್ರೆ ಎಲ್ಲಿ ಮಾಡಿದ್ದು? ಯಾರು ಅದೆಲ್ಲ ಚಿಕ್ಕಮಂಗ್ಳೂರು ಕಲ್ಯಾಣ ತೆಲುಗುನಲ್ಲಿದೆ ಅದು ಆ್ಯಕ್ಚುಲಿ ಸಾಂಗ್ ತೆಲುಗುನಲ್ಲಿದೆ. ಬಟ್ ಕನ್ನಡದಲ್ಲಿ ಯೂಸ್ ಹಿಟ್ ಆಗೋಯ್ತು, ಅಂದ್ರೆ ಸಿಕ್ಕಾಬಟ್ಟೆ ಆಸ್ ಇಟ್ ಈಸ್ ಕೊರಿಯೋಗ್ರಫಿನ ನೀವು ಮಾಡಿದ್ದ ಇದ್ರಲ್ಲಿ? ಬೇರೆ ನಿಮ್ದೇ ಓನ್? ನಮ್ದು ಓನ್ ಸಪ್ರೇಟ್ ಕೊರಿಯೋಗ್ರಫಿ ಎಲ್ಲ ಚೇಂಜ್ ಮಾಡಿದ್ವಿ. ಆಮೇಲೆ ಸಾಂಗ್ಸು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡಿದ್ವಿ. ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರೇ ಇಲ್ಲ, ನಾನೇ ಮ್ಯೂಸಿಕ್ ಡೈರೆಕ್ಟರ್. ಫ್ರೆಂಡ್ಸ್ ಪಿಕ್ಚರ್ಗೆ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ, ಯಾರು ಒಪ್ಕೊಂಡಿಲ್ಲ, ನೀವೇ ಮಾಡಿದ್ದ? ನಾವೇ ಯಾರು ಒಪ್ಕೊಂಡಿಲ್ಲ. ರೀಮೇಕ್ ಅಂದ್ರೆ ಯಾರು ಇಲ್ಲಿ ಬೇಡ ಅಂದ್ರು. ಕೆ ಕಲ್ಯಾಣ್ ಅವ್ರು ಇದ್ರು, ಕರ್ಕೊಂಬಂದು ನಮ್ಗೆ ತುಂಬ ಕ್ಲೋಸ್. ಕೆ ಕಲ್ಯಾಣ್ ನಮ್ಮೂರು ಒಂದರವೆ ಅಮೃತ ವರ್ಷದಿಂದ ನಮಗೆ ತುಂಬ ದೋಸ್ತು. ನಾನು ಹೀರೋಗಿ ಮಾಡ್ತಾ ಇದ್ದೀನಿ, ನೀನು ಮಾಡ್ಕೊಡ್ಬೇಕಂದೆ. ನಾನು ಮಾಡ್ಕೊಡ್ತೀನಿ, ನನ್ನ ಹೆಸರು ಹಾಕ್ಬೇಡ ಅಂದ. ಪಾಪ ಎಲ್ಲ ಸಾಂಗ್ ಬರೆದಿದ್ದು, ಸೆಟ್ ಮಾಡಿದ್ದು, ಮ್ಯೂಸಿಕ್ ಸೆಟ್ ಮಾಡಿದ್ದು, ಆಮೇಲೆ ಅದ್ರಲ್ಲಿ ತಿರುಪತಿ ತಿರುಮಲ ವೆಂಕಟೇಶ ಸಾಂಗ್ ಮಾಡ್ಕೊಟ್ಟಿದ್ದು ಎಲ್ಲ ಕಲ್ಯಾಣ ಪಾಪ. ಸೊ ನಾನು ಅದು ತಮಿಳ್ ರೈಟ್ಸ್, ಅದು ತಮಿಳಲ್ಲಿ ಇದೆ ಪಿಕ್ಚರ್. ಅದು ದೇವ ನಮಗೆ ನಮ್ಮೂರ ಅಮೃತ ವರ್ಷ ಮಾಡಿದ್ರಲ್ಲ ದೇವ ಮ್ಯೂಸಿಕ್ ಡೈರೆಕ್ಟ್ರು. ಸರ್ ಅವ್ರು ಕೇಳಿದೆ, ಸರ್ ಅಂದ ಸಾಂಗ್ ಏನಕ್ಕೆ ಬೇಡ ಸರ್ ಅಂದೆ. ಪಣ್ಕಪ್ಪಯ್ಯ ಅಂದರು, ನೀನೇ ಹೀರೋ ತಾನೇ, ಮಾಡ್ಕೊ ಹೋಗೋ, ನಾನು ನೋಡ್ಕೊತೀನಿ ಅಂದರು. ಸರ್ ಅವಾಗ ಇಷ್ಟೆಲ್ಲ ರೈಟ್ಸ್ ಎಲ್ಲ ಸ್ಟ್ರಿಕ್ಟ್ ಇರಲಿಲ್ಲ, ಅವಾಗೆಲ್ಲ ಏನು ಕೇಳೋರ್ಲಿಲ್ಲ. ಸರಿ ಅದನ್ನ ಕದ್ದು ಹಾಕ್ಬಿಟ್ಟಿದೆ. ಓಕೆ, ನಾನು ರಿಮೇಕ್ ಮಾಸ್ಟರ್, ನನಗೆಲ್ಲ ಬೈತಾರೆ ಪ್ರೆಸ್ ಅವರೆಲ್ಲ, ಇವನ್ನೆಲ್ಲ ತೆಲುಗಲ್ಲಿ ತಂದು ಹಾಕ್ತಾನೆ ಅಂತ. ಅಲ್ಲ ಒಳ್ಳೇದನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಬಾರ್ದು? ಈಗ ನಮ್ಮನೆ ನೀವು ಉಪ್ಪಿನಕಾಯಿ ತಿಂದ್ರಿ ಚೆನ್ನಾಗಿದೆ ಅಂದರೆ, ಅಲ್ಲಮ್ಮ ನೀವು ತಿನ್ಬೇಕು ತಾನೆ, ಬರೀ ಆಂಧ್ರದ ತಿಂದರೆ ಹೆಂಗೆ? ಅದಲ್ವಾ? ಒಳ್ಳೇದು ಎಲ್ಲರೂ ಹಂಚ್ಕೋಬೇಕು, ಕೆಟ್ಟದ್ದು ಎಲ್ಲರೂ ತಿನ್ಬೇಕು ಆಚೆಗೆ. ಆ ಥರ ನಾನು ರಿಮೇಕ್ ಮಾಡಬೇಕು ಅಂತ ಆಸೆ ಇದ್ದು ಮಾಡಿದೆ. ಅವಾಗ ಎಷ್ಟು ದಿನ ಆಯ್ತು ಸರ್ ಶೂಟಿಂಗ್ ಎಲ್ಲ? 40 days ಮುಗಿಸಿ ಹೋಗ್ಬಿಟ್ಟಲ್ಲ, 40 ದಿವಸ. ಅವಾಗೆಲ್ಲ ನನಗೆ ಸಾಂಗ್ ಅಂದರೆ ನಾನು ಬೆಳಗ್ಗೆ ಜ್ವರ ಬರೋದು. ನಾಳೆ ಬೆಳಗ್ಗೆ ಸಾಂಗ್ ಅಂದರೆ ಇವಾಗ ಡ್ಯಾನ್ಸ್ ಬರೋಲ್ಲ, ಬರೀ ದುಡ್ಡು ಕಾಸು ಹೊಂಚೋದು ಇದೇ ಸರ್ ಹೋಗುತ್ತೆ. ಗಣೇಶ್ ಮಾಸ್ಟರ್ ಬಂದು ನಾನು ಹೇಳಿದೆ, ನಾಳೆ ಸಾಂಗ್ ಅಂದರೆ ನನಗೆ 2 ದಿವಸ ಮುಂಚೆ ಟ್ರೈನಿಂಗ್ ಕೊಡಬೇಕು. ನಮ್ಮ ಮನೆಗೆ ಬಂದ ಮೇಲೆ ಒಂದು ರೂಮ್ ಇತ್ತಮ್ಮ, ಆ ರೂಮಲ್ಲಿ ಅಸಿಸ್ಟೆಂಟ್ ಕಳಿಸ್ಬಿಟ್ಟು ಮುರಳಿ ಅಂತಿದಾರಲ್ಲ ಈಗ ಡ್ಯಾನ್ಸ್ ಮಾಸ್ಟ್ರು, ಈಗ ದೊಡ್ಡ ಡ್ಯಾನ್ಸ್ ಮಾಸ್ಟರ್ ಆಗಿದ್ದಾರೆ, ಅವ್ರನ್ನ ಕಳಿಸೋರು ನನಗೆ ಹೇಳ್ಕೊಡೋಕ್ಕೆ ಸ್ಟೆಪ್ಸ್ ಎಲ್ಲ. ನಾನು ಹೇಳಿದೆ, ನೋಡಪ್ಪ ನನಗೇನು ಬರುತ್ತೋ ಅದು ಮಾಡ್ತೀನಿ ಏನೋ ಸಾಂಗಲ್ಲಿ, ಅದನ್ನೇ ನೀನು ಕ್ಯಾಮ್ರಾ ಇಟ್ಕೋಬೇಕು ಅಷ್ಟೇ, ನಾನು ನಿನಗೆ ಅದೇ ಹಾಕೊಂಡ್ರೆ ನನಗೆ ಬರಲ್ಲ ಅಲ್ಲಿ, ಆಯಿತಾ ಸರ್? ನೀವು ಆಯ್ತು ಸರ್, ನೀವು ಮಾಡಿ ಸರ್ ಅನ್ನೋನು. ಸರ್ ನಮ್ಮ ಸರಿ ಸರ್ ಇಷ್ಟು ಮಾಡಿ ಸರ್ ಸಾಕು ಅಂದ್ಬಿಡೋರು ಅವರು. ಅವರೇ ನನಗೆ ಡ್ಯಾನ್ಸ್ ಬರ್ತಿರ್ಲಿಲ್ಲ ನೋಡಿ, ನೀವು ಬೇಕಾದ್ರೆ ಫ್ರೆಂಡ್ಸ್ ಪಿಕ್ಚರ್ ಸಾಂಗ್ಸ್ ಹಾಕಿ 16 ಊರ್ವಶಿ ಅದೆಲ್ಲ ತುಂಬ ಕಷ್ಟಪಟ್ಟು ಮಾಡಿರೋದು. ಅದು ನಾನು ಮುಂದೆ ಒಂದು ಶರಣ್ಗೆ ಅವರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಬರುತ್ತೆ, ಅವ್ರಿಬ್ಬರು ಮುಂದೆ ಇಟ್ಕೊಳ್ಳೋದು ಡ್ಯಾನ್ಸರ್ನ. ನಾನು ಅವ್ರು ನೋಡ್ಕೊಂಡು ಮಾಡೋದು, ನಾನು ಲುಕ್ ಬೇಡ ಬೇಕಾರೆ ಅವ್ರು ನೋಡ್ತಾನೆ ಇರ್ತೀನಿ, ನಾನು ಕ್ಯಾಮ್ರಾ ನೋಡೋದಿಲ್ಲ. ಈ ಕಡೆ ಒಬ್ಬ ಆ ಕಡೆ ಒಬ್ಬ ಡ್ಯಾನ್ಸರ್ಸ್ ಇರ್ತಾರೆ, ಅವ್ರನ್ನ ಮುಂದೆ ಇಟ್ಟಿರ್ತೀನಿ, ನಾನು ಹಿಂದೆ ಇರ್ತೀನಿ, ಅವ್ರು ನೋಡಿಕೊಂಡು ನಾನು ಮೂಮೆಂಟ್ಸ್ ಮಾಡೋದು. ಅರ್ಧ ನಾನು ತುಂಬ ಅಬ್ಸರ್ವ್ ಮಾಡಿ ಅವ್ರು ಹಾಕಿದ್ದು 1 ಸೆಕೆಂಡ್ಗೆ ನಾನು ಹಾಕ್ತೇನೆ. ಟೋಟಲ್ ಎಷ್ಟು ಸಾಂಗ್ ಇದೆ ಸಿನಿಮಾದಲ್ಲಿ? ಟೋಟಲ್ 5 ಸಾಂಗ್ 6 ಸಾಂಗ್ ಇದೆ. 6 ಸಾಂಗ್ ಸೂಪರ್ ಹಿಟ್? ಸೂಪರ್ ಡೂಪರ್ ಹಿಟ್, ಈಗಲೂ ಟ್ರೆಂಡ್. ಓಕೆ, ಅದಾಯ್ತು, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು. ರಿಲೀಸಿಂಗ್ ಹೆಂಗ್ ಕತೆ ಮಾಡಿದ್ರಿ, ಹೇಗೆ? ರಿಲೀಸ್ ಎಲ್ಲ ತುಂಬಾ ಕಷ್ಟಪಟ್ಟು ರಿಲೀಸ್ ಮಾಡಿದೆ. ಅವಾಗೆಲ್ಲ ಸೆನ್ಸಾರ್ ಅಬ್ಜೆಕ್ಷನ್ ಆಗೋಯ್ತು. ಸೆನ್ಸಾರ್ ಅವ್ರು ನೋಡ್ಬಿಟ್ಟು ತುಂಬಾ ಡಬಲ್ ಮೀನಿಂಗ್ ಇತ್ತಲ್ಲ, ಡಬಲ್ ಮೀನಿಂಗ್ ಇತ್ತು, ಕೊಡ್ತಾ ಇಲ್ಲ. ತುಂಬಾ ಎ ಸರ್ಟಿಫಿಕೇಟ್ ಕೊಡ್ತೀವಿ ಅಂದ್ರು. ಎ ಸರ್ಟಿಫಿಕೇಟ್ ಕೊಟ್ರೆ ತುಂಬಾ ತೊಂದರೆ ಆಗಲ್ಲ ಅಂತಂದೆ. ಆಮೇಲೆ ಏನು ಮಾಡಿದೆ, ಲಾಸ್ಟ್ಗೆ ಕೊಟ್ಟರು, ಯು ಎ ಕೊಟ್ಟರು. ಯು ಎ ಕೊಟ್ಟ ಮೇಲೆ ಒಂದಷ್ಟು ಕಟ್ ಮಾಡಿದ್ರು. ಅದೆಲ್ಲ ಸರ್ಕಸ್ ಮಾಡಿ ಆ ಕಟಿಂಗ್ಸ್ ಎಲ್ಲ ತೆಗೆದ್ಬಿಟ್ಟು ರಿಲೀಸ್ ಮಾಡಿಬಿಟ್ಟಿದ್ವಿ. ಮತ್ತೆ ಇದು ಕಟ್ ಮಾಡಿದ್ವಿ, ಏನೇನೋ ಸರ್ಕಸ್ ಮಾಡಿದ್ವಿ ಪಿಕ್ಚರ್ ಇಟ್ಟಾಗ. ಯಾಕಂದರೆ ಇರೋದೇ ಕಂಟೆಂಟ್ ಅದರಲ್ಲಿ ಒಂದು ಸ್ವಲ್ಪ ಯೂತ್ಗೆ ಆ ಡೈಲಾಗ್ಸು ಅದೇ ತೆಗೆದುಬಿಟ್ರೆ ಪಿಕ್ಚರ್ ಇಲ್ಲ ಇರೋದು. ರಿಲೀಸ್ ಥಿಯೇಟ್ರಲ್ಲಿ ನಿಮ್ಮ ಫೇಸ್ ನೋಡ್ಕೊಂಡ್ರಿ ಫಸ್ಟ್ ಡೇ? ಅಲ್ಲ, ಫಸ್ಟ್ ಡೇ ಏನಿಲ್ಲ, ನನಗೆ ಆಡಿಯೋ ಸೂಪರ್ ಹಿಟ್ ಆಗೋಯ್ತು. ಮುಂಚೆನೇ ಆಡಿಯೋ ರಿಲೀಸ್ ಮಾಡಿದ್ರಾ? ಹೌದು, 1 ತಿಂಗಳು 2 ತಿಂಗಳು ಮುಂಚೆ 16 ರೂಪಾಯಿಗೆ ಕ್ಯಾಸೆಟ್ ಬಿಟ್ವಿ, 16 rupees. ಅವಾಗೆಲ್ಲ ಆಡಿಯೋ ಕ್ಯಾಸೆಟ್ 80, 100 ಹಿಂಗಿತ್ತು. ಅಲ್ಲ, ಸಿನಿಮಾ ರಿಲೀಸ್ ಆದ್ಮೇಲೆ? ಸಿನಿಮಾ ರಿಲೀಸ್ ಮುಂಚೆನೆ 3 ತಿಂಗಳು ಮುಂಚೆನೆ ರಿಲೀಸ್ ಮಾಡ್ಬಿಟ್ವಿ. ಓಕೆ, ಕ್ಯಾಸೆಟ್ ರಿಲೀಸ್ ಮಾಡ್ಬಿಟ್ವಿ, ಬಿಡುಗಡೆ ಮಾಡಿದ್ರೆ ಎಲ್ಲರೂ ಸ್ಟನ್. 16 ರೂಪಾಯಿ ಕ್ಯಾಸೆಟ್, 16 ರೂಪಾಯಿ ಕ್ಯಾಸೆಟ್ ಅಂತ ಫುಲ್ ಎಲ್ಲ ಸೌಂಡ್ ಆಗೋಯ್ತು. ಅಂದ್ರೆ ಕಡಿಮೆ ಬೆಲೆನ? ಕಡಿಮೆ ಬೆಲೆ, ಲೋ ಕಾಸ್ಟು. ಕ್ಯಾಸೆಟ್ ಹಂಗಾರೆ ಎಷ್ಟು ರೇಟ್ ಇತ್ತು ಸರ್? 100 ರೂಪಾಯಿ. ಎಲ್ಲರದು ಅವಾಗ ಎಲ್ಲ ಪಿಕ್ಚರ್ ಹೀರೋಗಳದ್ದು, ದೊಡ್ಡ ದೊಡ್ಡ ಹೀರೋಗಳದ್ದು 120, 150 ಹಿಂಗಿತ್ತು. ರವಿಚಂದ್ರನ್ ಸರ್ ಪಿಕ್ಚರ್ ಆದರೆ 120 ರೂಪಾಯಿ, 150 ರೂಪಾಯಿ ಕ್ಯಾಸೆಟ್. ಆ ಲವ್ ಮಾರ್ಕಲ್ಲಿ ಕೊಡೋರು 150 ರೂಪಾಯಿ. ಅಂಥ ಟೈಮಲ್ಲಿ ನಾವು ಬರೀ 20 ರೂಪಾಯಿ ಕೊಡ್ತಾ ಇದ್ದೀವಿ.
20 ರೂಪಾಯಿ ಕ್ಯಾಸೆಟ್ ಅಂತ 18 ರೂಪಾಯಿ 16 ರೂಪಾಯಿಗೆ ಕೊಟ್ಟಾಗ ಆವಾಗೆಲ್ಲ ಏನಾಯಿತು, ಒಂದೊಂದು ಕ್ಯಾಸೆಟ್ಟೇ ತಗೊಂಡ್ರು. ನೋಡಿದ್ರು 18 ರೂಪಾಯಿ ಕಾಫಿ ಬರೋಲ್ಲ, ಇದೇನು ಕ್ಯಾಸೆಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಶುರು ಮಾಡ್ದು ತಗೊಳಕ್ಕೆ. ಹಾಕಿದ್ರು ನೋಡಿ, ಎಲ್ಲಿ ನೋಡಿದ್ರು ಆಟೋಗಳಲ್ಲಿ ಹಿಂಗೆ ಹೋಗೋದು. ತಿರುಪತಿ ಹಿಂಗೆ ಒಂದು ಆಟೋ ಹೋಗ್ತಾ ಇದ್ರೆ ದೇವರ ವರವನ್ನು ಕೊಟ್ಟರೆ ಒಂದು ಆಟೋ ಹಿಂಗೆ ಹೋಗೋದು, ಇನ್ನೊಂದು 16s 17s ಅಂತ ಹೋಗೋದು. ಹಂಗೆ ಆಟೋಗಳು ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಮೆಜೆಸ್ಟಿಕ್ ಸರ್ಕಲಲ್ಲಿ, ನೀವು ಆನಂದರ ಸರ್ಕಲಲ್ಲಿ ಅಷ್ಟು ಯಾವ ಆಟೋ ನೋಡು ನಮ್ಮದೇ, ಯಾವ ಬಸ್ಸಲ್ಲಿ ನೋಡು ಪ್ರೈವೇಟ್ ಬಸ್ಸಲ್ಲಿ ನಮ್ಮದೇ, ಎಲ್ಲಿ ಯಾವ ಮದುವೆಯಲ್ಲಿ ನೋಡು ನಮ್ಮದೇ ಸಾಂಗು, ಎಲ್ಲಿ ಆರ್ಕೆಸ್ಟ್ರಾ ನೋಡು ನಮ್ಮದೇ ಸೌಂಡು, ಗಾಂಧಿನಗರ ಫುಲ್ ಸದ್ದು, ಅವು ಎಲ್ಲಿ ಅಣ್ಣಮ್ಮ ನೋಡು ನಮ್ಮದೇ, ಎಲ್ಲಿ ಅದಕ್ಕೆ ಹೇಳಿದ್ನಲ್ಲ ಎಲ್ಲ ಕಡೆ ನನ್ನ ಮನೇಲಿ ಒಂದು 5,000 ಸೀಲ್ಡ್ ಇದೆ. ನಾನು ಗೆಸ್ಟಾಗಿ ಕರ್ಕೊಂಡು ಹೋಗ್ಬೇಕು, ಹುಡುಕಿ ಕರ್ಕೊಂಡು. ಸಿನಿಮಾ ರಿಲೀಸ್ ಆಗಿಂತ ಮುಂಚೆ ನೀವು ಹೀರೋ ಅಂತ ಫುಲ್ ಸದ್ದಾಗೋದ್ರಿ? ಅಲ್ಲ ಅವಾಗಲ್ಲ, ರಿಲೀಸ್ ಆದ್ಮೇಲೆ ಆಗಿದ್ದು. ಇವಾಗ ಸಾಂಗ್ ಫಸ್ಟ್ ಸಾಂಗ್ ಇಟ್ಟಾಯ್ತು, ಮತ್ತೆ ಥಿಯೇಟ್ರ್ ಹತ್ರ ನಮ್ಮ ಇವ್ರಿಗೆಲ್ಲ ಕನ್ಫರ್ಮ್ ಆಯಿತು ಸೂಪರ್ ಹಿಟ್ ಆಗತ್ತೆ ಇದಂತ. ನಮ್ಮದು ಅವ್ರ ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ವ್ಯವಹಾರ ಆಯಿತು. ಅವ್ರು ತೊಗೊಂಡ್ಬಿಟ್ರು ಪಿಕ್ಚರ್ನ. ಒಂದು 10 ಲಕ್ಷ ಕೊಟ್ಟು 10 ಲಕ್ಷ ಕೊಟ್ಟು ಪರ್ಚೇಸ್ ಅಂದರೆ ಬಿಟ್ಬಿಟ್ಟೆ ನಾನು ಪಿಕ್ಚರ್ನ. ಅವರು ತೊಗೊಂಡ್ಬಿಟ್ಟು ಯಾಕೆ ಸರ್ ನೀವೇ ಮಾಡ್ಬೋದಿತ್ತಲ್ಲ? ಅಂದರೆ ಪಿಕ್ಚರ್ ಫೈಲರ್ ಆದರೆ ನಾನು ಸಾಲ ಮಾಡಿದ್ದೆ ಒಂದು 10 ಲಕ್ಷ ಕೊಡ್ಬೇಕು. ಅಕಸ್ಮಾತ್ ಫೈಲರ್ ಆಗ್ಬಿಟ್ರೆ ನಾನು ಎಲ್ಲಿಂದ ಕೊಡಬೇಕು, ಭಯ. ಅವಾಗ ಹೀರೋ ಆಗ್ತೀನಲ್ವ, ಸಂಪಾದನೆ ಮಾಡ್ಕೊಂಡು ಬಿಡು ಅಂತೇಳಿ ಸೇಲ್ ಮಾಡಿಬಿಟ್ಟು ಪಿಕ್ಚರ್ ರಿಲೀಸ್ ಆಯಿತು. ಬೆಳಗ್ಗೆ ಬಾಕ್ಸ್ ಎತ್ಕೊಂಡು ಹೋಗ್ತೀನಿ ಆನಂದರ ಸರ್ಕಲಿಂದ ಅಣ್ಣಮ್ಮನ ದೇವಸ್ಥಾನ ಪೂಜೆ ಮಾಡ್ತೀನಿ ನಾನು. ಯಾವ ಪಿಕ್ಚರ್ ಮಾಡಿದ್ರು ಫಸ್ಟ್ ಅಣ್ಣಮ್ಮನ ಪೂಜೆ ಮಾಡಿ, ಅಲ್ಲಿ ಗಣೇಶ ಇದೆ ಆನಂದರ ಸರ್ಕಲಲ್ಲಿ, ಗಣೇಶನ ಪೂಜೆ ಮಾಡಿ ಅಣ್ಣಮ್ಮಗೆ ಮಾಡಿಬಿಟ್ಟು ಥಿಯೇಟ್ರ್ ತೊಗೊಂಡೋದು ಅಪರ್ಣಗೆ. ನಮ್ಮ ಲಕ್ಕಿ ಥಿಯೇಟ್ರ್ ಅಪರ್ಣ ಅಂತ ಮುಂಚೆನೇ ಫಿಕ್ಸ್ ಮಾಡಿಕೊಂಡು ಅಪರ್ಣಗೆ ಹೋಗ್ತೀನಿ. 3 ಥಿಯೇಟ್ರ್ ಜನ ಇದ್ದಾರೆ ಅಲ್ಲಿ, 3 ಥಿಯೇಟ್ರ್ ಜನ ಅಲ್ಲಿದ್ದಾರೆ. ಹೌಸ್ಫುಲ್ ಬ್ಲಾಕಲ್ಲಿ ಓಡ್ತಾ ಇದೆ ಆಗಲಿ. ಫಸ್ಟ್ ಡೇ ಬ್ಲಾಕು, ಫಸ್ಟ್ ಡೇ ಬ್ಲಾಕ್ ಓಡೋದು ನೋಡಿದ್ರೆ ನೀವು, ಫಸ್ಟ್ ಡೇ ಬ್ಲಾಕ್ ಓಡ್ತಾ ಇದ್ದೆ. ಹೋದ ತಕ್ಷಣ ಹೊಸ ಇರೋದು ನಾನು ಅಲ್ಲಿ ಹೋಗ್ತೀನಿ. ಇನ್ನು ನಂಗೆ ಯಾರು ಗೊತ್ತಿಲ್ಲ, ಯಾರು ನೋಡಿಲ್ಲ, ಅವಾಗ ಬರೀ ಪೋಸ್ಟಲ್ಲಿ ಹಾಕಿದ್ದಾರೆ. ಹೋದ ತಕ್ಷಣ ಆಗಲೇ ಗುರು ಅಂತ ಸ್ಟಾರ್ಟ್ ಮಾಡಿಬಿಟ್ರು ಅಲ್ಲಿ ಹುಡುಗರು. ಬಾಕ್ಸ್ ಅವರೇ ಬಾಕ್ಸ್ ಎತ್ಕೊಂಡು ಮೇಲೆ ಎತ್ಕೊಂಡು ಹೋಗ್ಬಿಟ್ರು. ಬಾಕ್ಸನ್ನ ತರ್ತೀನಲ್ಲ, ಚಿಕ್ಕ ಕಾರ್ ಇತ್ತು ನಂದು, ಕಾರಲ್ಲಿ ಎತ್ಕೊಂಡು ಬರ್ತಾಯಿದ್ರೆ ಅವರೇ ಎತ್ಕೊಂಡು ಹೋಗ್ಬಿಟ್ರು ಮೇಲೆಗೆ. ಬಾಕ್ಸ್ ಲೇಟ್ ಆಗೋಯ್ತು, 9:45 10 ಗಂಟೆ ಎತ್ಕೊಂಡು ಹೋಗಿ ಮೇಲೆ. ನಾನೇ ಎತ್ಕೊಂಡೋಗಿ ಬಾಕ್ಸ್ ಕೊಟ್ಬಿಟ್ಟು ಹಂಗೆ ಹೋಗಿ ಬಾಲ್ಕನಿಯಲ್ಲಿ ಕೂತ್ಕೊಂಡೆ. ನಾನು, ಶರಣ, ಆನಂದ್ ಎಲ್ಲ, ನಮ್ಮ ಶ್ಯಾಮ್ ಅಂತ ಆನಂದ್ ಅಡಿ ಶ್ಯಾಮಿ ಎಲ್ಲ ಹೋಗಿ ಕೂತ್ಕೊಂಡು 4 ಶೋ ಎದ್ದೇಳೇ ಇಲ್ಲ ಮೇಲಕ್ಕೆ. ಫಸ್ಟ್ ಬಂದ ತಕ್ಷಣನೇ ಇದು ಬರುತ್ತೆ, ಯಾವುದು ತಿರುಪತಿ ತಿರುಮಲ ಒನ್ಸ್ ಮೋರ್ ಅಂತಾರೆ ಅದನ್ನು. ಮತ್ತೆ ರಿಪೀಟ್ ಮಾಡಿಸಿ ಮೇಲೆ ರಿವರ್ಸ್ ಮಾಡಿ ಮತ್ತೆ ಹಾಕ್ಬೇಕು. ಮತ್ತೆ ದೇವ್ರನ್ನ ಕೊಟ್ಟ ಸಾಂಗ್ ಬರುತ್ತೆ, ಮತ್ತೆ ಒನ್ಸ್ ಮೋರ್ ಅಂತ ಕಿರ್ಚಾಡ್ತಾರೆ, ಮತ್ತೆ ಆಫ್ ಮಾಡಿ ರಿವರ್ಸ್ ಮಾಡಿ ಮತ್ತೆ ಹಾಕ್ಬೇಕು. ಹೌದು, ಫಸ್ಟ್ ಡೇ ಫಸ್ಟ್ ಶೋಗೆ ಈ ಕ್ರೇಜ್ ಬಂದ್ಬಿಡ್ತು ಆಡಿಯೋಗೆ. ಸೂಪರ್ ಹಿಟ್ ಪಿಕ್ಚರ್ ಅಂತ ಗೊತ್ತಾಗ್ಬಿಡ್ತು. ನಾನು ಅಲ್ಲಿದ್ದೀನಿ, ಅಲ್ಲಿ ನಾನು ಮೇಲೆ ಇದ್ದೀನಿ ಅಂತ ಗೊತ್ತಾಯಿತು. ಎಲ್ಲ ಹುಡುಗರೆಲ್ಲ ಮೇಲಕ್ಕೆ ಬಂದು ಫುಲ್ ಮೇಲೆ ಬೀಳೋದು ಎಲ್ಲ ಸ್ಟಾರ್ಟ್ ಆಗೈತೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಕ್ರೇಜ್. ಒಂದು 10 ವರ್ಷ ಎಂಜಾಯ್ ಮಾಡಿದ್ದೀನಿ ಆ ಕ್ರೇಜ್ನ. 2000ವರೆಗೂ, 2000 ಲಾಸ್ಟು, 2006, 7, 8, 9ವರೆಗೂ. ಮತ್ತೆ 6 ಆದ್ಮೇಲೆ ಬಿದ್ದೋಗ್ಬಿಟ್ಟೆ. ಫ್ರೆಂಡ್ಸ್ ಸಿನಿಮಾದಿಂದ ಏನೆಲ್ಲ ಬಂತು? ಹೆಸರು ಬಂತು, ನೇಮ್ ಫೇಮ್ 2 ಬಂತು, ದುಡ್ಡು, ಸೈಟು, ಮನೆ, ನೆಕ್ಸ್ಟ್ ಏನೆಲ್ಲ ತಗೊಂಡ್ರಿ? ಇಲ್ಲ, ಸೈಟು ಮನೆ ಎಲ್ಲ ಅದು ಓಕೆ, ಅದು ನಮ್ಗೇನು ಅದು ಲೆಕ್ಕ ಇರಲಿಲ್ಲ ಅವಾಗ, ಅವೇನು ತೊಂದರೆ ಇಲ್ಲ. ಬಟ್ ಫ್ರೆಂಡ್ಸ್ ಪಿಕ್ಚರ್ ಮಾಡಿದ್ಮೇಲೆ ನಾನು ಹೈ ಲೆವೆಲ್ ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಪಿಕ್ಚರ್ಗಳನ್ನ. ಹಿಂಗೆ ಮಾಡಬೇಕು ಪ್ಲಾನಿಂಗ್ ಮಾಡಿದ್ದೆ, ಈ ಥರ ಸಿನಿಮಾಗಳು ಮಾಡಬೇಕು ಅಂತ. ಅದು ಎಲ್ಲಿ ಎಡುವುದೇ ಅಂದರೆ, ನಾನೇ ಪ್ರೊಡ್ಯೂಸರು, ನಾನೇ ಹೀರೋ. ಅದೇನಾಯಿತು, ಅಲ್ಲೆಲ್ಲೋ ಎಡವಟ್ಟಾಯಿತು. ಎಷ್ಟು ಕಲೆಕ್ಷನ್ ಆಯಿತು ಸರ್ ಫ್ರೆಂಡ್ಸಿಗೆ? ಒಂದು ಆ ಕಾಲದಲ್ಲೇ ಒಂದು 5 ಕೋಟಿ ಆಯಿತು. ಇನ್ವೆಸ್ಟ್ 40 ಲಕ್ಷ. ನಿಮಗೆ ಎಷ್ಟು ಸಿಕ್ತು? ನಾನು ಫಸ್ಟ್ ಮಾರ್ಬಿಟ್ಟಿದ್ವಲ್ಲ, ಅಲ್ಲ ಸೇಲ್ ಮಾಡಿದ್ರೆ 10 ಲ್ಯಾಕ್ಸ್ ಬಂತು. 10 ಲ್ಯಾಕ್ಸ್ ಅಲ್ಲೇ ನಾನು ಏನೋ ಸೆಟ್ಲ್ ಆದೆ, ಸಾಕು ಅಂತ. ಸೊ ನಾನು ಹೀರೋ ಆಗ್ತೀನಲ್ವಾ ಅಂತ. ಹೀರೋ ಆದ್ಮೇಲೆ ಒಂದು 5-6 ಸಿನಿಮಾ ಆಚೆ ಕಡೆ ಒಪ್ಕೊಂಡಿದ್ದೆ, ಅಡ್ವಾನ್ಸ್ ತಗೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ಎಲ್ಲ ದೊಡ್ಡ ಪ್ರೊಡಕ್ಷನ್ ಟೀಮ್ ಅವರು ನಿಮಗೆ ಬಂದ್ರೆ ಸಿನಿಮಾ ಮಾಡ್ಲಿಕ್ಕೆ? ಹೌದು, ಒಂದು 5-6 ಸಿನಿಮಾ ಬಂತು. ಅವಾಗ ಏನು ಮಾಡ್ತು ಅಮ್ಮ, ಅವಾಗ ಅಷ್ಟೊತ್ತಿಗೆ ಅಮ್ಮ ಈ ನಮ್ಮೂರು ಮಂಜುನಾಥ ಮಾಡಿದ್ರಲ್ಲ. ಸೊ ಅದಾದ್ಮೇಲೆ ಒಂದೇ ಮಾತ್ರ ಮಾಡಿದ್ರು, ಫುಲ್ ಲಾಸ್ ಆಗೋಯ್ತು. ಫುಲ್ ಲಾಸ್ ಆದಮೇಲೆ ಅವ್ರನ್ನ ಮತ್ತೆ ಮೇಲೆ ಕೆತ್ತಬೇಕು, ಎದ್ದೇಳಬೇಕು ಅಂತೇಳಿ ಅವ್ರನ್ನ ಮೇಲೆ ಎತ್ತಕ್ಕೆ ಹೋಗಿ ನಾನು ಬಿದ್ದೋಗ್ಬಿಟ್ಟೆ. ನಮ್ಮ ತಾಯಿನ ನನಗೆ ಲೈಫ್ ಕೊಟ್ಟಿರೋರು, ಅವ್ರನ್ನ ಎದ್ದೇಳಬೇಕಂತ ದೇವರ ಹೊರವನ್ನು ಕೊಟ್ಟರೆ ಅಂತ ಅವ್ರಿಗೆ ಪಿಕ್ಚರ್ ಮಾಡಿದೆ. ಸೊ ಅದಾದಮೇಲೆ ಮತ್ತೆ ಕೋನ್ ಮನೆಗೆ ಕೋಟ್ಯಾಧಿಪತಿ ಅಂತ ಅವ್ರಿಗೆ ಒಂದು ಪಿಕ್ಚರ್ ಮಾಡೋಕ್ಕೋದೆ. ಹಂಗೆ ನಮ್ಮದು ಆಚೆ ಮಾಡೋದಿಲ್ಲ, ನಾನು ನಮ್ಮ ತಾಯಿಗೆ ನಮ್ಮ ಕಂಪ್ನಿಲೇ ನಾವು ಮಾಡ್ಕೊತೀವಿ, ಆಚೆ ಕಡೆ ಮಾಡೋದಿಲ್ಲ ಅನ್ನೋ ಥರ ಒಂದು ದಿಮಾಕ್. ಅವಾಗ ಹೀರೋ ಆಗ್ಬಿಟ್ಟೆ ಅಂತ, ಆಚೆ ಮಾಡಲ್ಲ ಅಂತ ಎಲ್ಲ ಸೂಪರ್ ಹಿಟ್ ಆಗ್ಬಿಡುತ್ತೆ ಅಂತ ನಮ್ದೆಲ್ಲ ಇನ್ನೆಲ್ಲ ಬಿಟ್ಬಿಟ್ಟು ನಾನು ಎಲ್ಲ ಹೋಗ್ಬಿಡ್ತೀನಿ ಅನ್ನೋಂತ ಕೈ ಅವೆಲ್ಲ ಹಿಂಗೆ ತಲೆ ಬಗ್ಸಿ ನೋಡಲಿಲ್ಲ. ಅವಾಗ ಹಿಂಗೆ ಐತೆ, ಹಿಂಗೆ ಆಕಾಶ ದೊಡ್ಡ ಹಿಟ್ಟಾಗೋಯ್ತಲ್ಲ ಆ ಕಾಲದಲ್ಲಿ. 54-5 ಕೋಟಿ ಬಿಸ್ನೆಸ್ ಅಂದ್ರೆ ಏನು ತಮಾಷೆ? 5 ಕೋಟಿ ರೂಪಾಯಿ. 2ನೇ ಪಿಕ್ಚರ್ ನನ್ನ ಮೂರ್ತಿಗೆ ಎಲ್ಲ ಸೇಲು. ದೇವರ ಹೊರಣ ಕೊಟ್ಟಂತ ಪಿಕ್ಚರ್ ಮಾಡೋದಲ್ಲ, ನಮ್ಮ ತಾಯಿಯವ್ರಿಗೆ ಮಾಡಿದೆ, ದೇವ್ರಿಗೆ. ಮೂರ್ತಿ ದಿವಸನೇ ಆಲ್ ಏರಿಯಾ ಸೋಲ್ಡ್ ಔಟ್. ಅವಾಗ
ಪೂಜೆ ಅವತ್ತೇ ಎಲ್ಲ ಏರಿಯಾಗೂ ಅಡ್ವಾನ್ಸ್ ಕೊಟ್ಟು ಸರಿ ಸಾಟ್ಲೈಟು ಆಡಿಯೋ ವಿಡಿಯೋ ಎಲ್ಲ ಆಗೋಯ್ತು. ಅದರಲ್ಲಿ 1.5 ಕೋಟಿ ಲಾಭ ಬಂದ್ಬಿಡ್ತು ಅಮ್ಮನಿಗೆ ಅವಾಗ. ಅವಾಗ ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ನಾನು ಇನ್ನೂ ಕಾನ್ಫಿಡೆನ್ಸ್ ಆಯಿತು. ಅವಾಗ ಅನೌನ್ಸ್ ಮಾಡಿದ್ದು, ಯಾರಿಗೂ ಮಾಡಲ್ಲ, ನಾವೇ ಪಿಕ್ಚರ್ ಮಾಡ್ಕೊತೀವಿ, ನಮ್ಮದೇ ಕಂಪ್ನಿ ನಮ್ಮದೇ ಅನ್ನೋ ಥರ ದಿಮಾಕ್ ಬಂದ್ಬಿಡ್ತು ನಮ್ಗೆ. ಓಕೆ, ನಿಮ್ಮ ಫ್ಯಾಮಿಲಿಯಲ್ಲೆಲ್ಲ ಹೆಂಗ್ ನೋಡಿದ್ರು? ಇಷ್ಟು ದಿನ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಾ ಇದ್ರಿ, ಫ್ರೆಂಡ್ಸ್ ಆದ್ಮೇಲೆ ಊರಲ್ಲಿ ಚಿಂತಾಮಣಿಲಿ ಹೇಗಿತ್ತು ಸರ್ ನಿಮ್ಮ ಹಳ್ಳಿ? ಅಲ್ಲೆಲ್ಲ ತೆಲುಗು ಬೆಲ್ಟ್ ಅಲ್ಲಮ್ಮ, ಏನು ಅದು ವ್ಯಾಲ್ಯೂನೇ ಇಲ್ಲ. ನಾನು ಹೀರೋ ಆಗಿದ್ರು ಗೊತ್ತಿಲ್ಲ ಅವ್ರಿಗೆ, ನಾನು ಏನೋ ಜೀರೋ ಆಗಿದ್ದನೂ ಗೊತ್ತಾಗಲ್ಲ ಅವ್ರಿಗೆ. ಈಗ ಎಲ್ಲ ಮೈಸೂರು, ಹಾಸನ ಈ ಕಡೆ ಎಲ್ಲ ಇದ್ದರೆ, ಸಕಲೇಶ್ಪುರ, ಹಾಸನ, ಮೈಸೂರು ಈ ಕಡೆ ಮಂಡ್ಯ ಕಡೆ ಇದ್ದರೆ ನಮ್ಮೂರು ಹುಡುಗ ಕನ್ನಡ ಸಿನಿಮಾ ನೋಡ್ತಾರೆ, ಎಲ್ಲರಿಗೂ ಗೊತ್ತಾಗ್ತದೆ. ಅಲ್ಲೆಲ್ಲ ತೆಲುಗು ಬೆಲ್ಟಲ್ಲಿ ಏನು ಗೊತ್ತಾಗುತ್ತೆ? ನೀನು ಏನೋ ಜೀರೋ ಆದರೂ ಒಂದೇ, ಅವ್ರು ಹೀರೋ ಆದರೂ ಒಂದೇ, ಏನೂ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ನಿಧಾನಕ್ಕೆ ಸ್ವಲ್ಪ ನಾನೇ ನಮ್ಮೂರಲ್ಲಿ ಫೋರ್ಸ್ ಮಾಡಿ ಥಿಯೇಟ್ರ್ ಓನರ್ ಫೋನರ್ ಮಾಡಿ ಪಿಕ್ಚರ್ ಹಾಕ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಪಿಕ್ಚರ್ ಹಾಕ್ಸಿದ್ದೆ. ನಾನು ಯಾವ ಟೆಂಟಲ್ಲಿ ನೋಡ್ತಿದ್ನೋ ಹೇಳಿ, ನಾನು ಟೆಂಟಲ್ಲಿ ಕದ್ದು ಮುಚ್ಚಿ ನೋಡ್ತಿದ್ನಲ್ಲ, ಅದೇ ಟೆಂಟಲ್ಲಿ ನಾನು ಪಿಕ್ಚರ್ ಹಾಕ್ಸಿದ್ದೆ. ನನ್ನ ಫ್ರೆಂಡ್ಸ್ಗೆಲ್ಲ ಕ್ಲಾಸ್ಮೇಟ್ಸ್ಗೆಲ್ಲ ಹೇಳಿ ಅವ್ರನ್ನೆಲ್ಲ ಪಿಕ್ಚರ್ ಕಳಿಸಿ, ನಮ್ಮೂರಿಂದ ಟ್ರ್ಯಾಕ್ಟ್ರಲ್ಲೆಲ್ಲ ಹೋಗಿ ಅವಾಗ ಊರಲ್ಲಿ ಪಿಕ್ಚರ್ ನೋಡಿ, ನಾನು ಎಲ್ಲಿ ಕದ್ದು ಮುಚ್ಚಿ ನೋಡ್ತಿದ್ನೋ ಟೆಂಟಲ್ಲಿ, ಅದೇ ಟೆಂಟಲ್ಲಿ ನಾನು ಪಿಕ್ಚರ್ ಹೀರೋ ಆಗಿ ಪಿಕ್ಚರ್ ಹಾಕಿದ್ದೆ. ವಾವ್, ಹಂಗಾರೆ 5-6 ವರ್ಷದಲ್ಲಿ ನೀವು ತುಂಬಾ ಸಿಕ್ಕಾಬಟ್ಟೆ ಭೂಮಲ್ಲಿ ಇದ್ರಿ. ಹೌದು. ಬನ್ನಿ ನೆಕ್ಸ್ಟ್ ಹೋಗ್ತಾ 6 ಇಯರ್ಸ್ 6 ಇಯರ್ಸ್ ಭಯಂಕರ ಅಂದರೆ ಎಲ್ಲಿ ಆಚೆ ಹೋಗಂಗಿಲ್ಲ ಜನ, ಎಲ್ಲೋದ್ರೂ ಆಟೋಗ್ರಾಫು, ಎಲ್ಲೋದ್ರೂ ಜನ, ಆ ಥರ ಹೈ ರೇಂಜ್ ಹುಡುಗಿರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.